ಆತ್ಮೀಯ ವೀಕ್ಷಕರೇ, ಇಂದಿನಿಂದ ನಾವು ಸತ್ಯವೇದ ಅಧ್ಯಯನವನ್ನು ತಿರುಗಿ ಹೊಸದಾಗಿ ಪ್ರಾರಂಭಿಸಲಿರುವೆವು. ಆದುದರಿಂದ ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ಸತ್ಯವೇದ ಅಧ್ಯಯನಕ್ಕೆ ಇರುವ 10 ಮಾರ್ಗದರ್ಶಿಕೆಗಳಲ್ಲಿ ಮೊದಲನೆಯ ಮಾರ್ಗದರ್ಶಿಕೆಯನ್ನು ಅಧ್ಯಯನ ಮಾಡಿ ಆತ್ಮೀಕವಾಗಿ ಬಲ ಹೊಂದೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಕೀರ್ತನೆಗಳು 119, 89ನೇ ವಚನ. ಆತ್ಮಿಕ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ನಾವು ಬಂದಿರುವಾಗ ಸತ್ಯವೇದ ಅಧ್ಯಯನಕ್ಕೆ ಮಾರ್ಗದರ್ಶಿಕೆಗಳು ಅಥವಾ ಮಾರ್ಗದರ್ಶನ ಎಂಬ ವಿಚಾರವನ್ನು ನೋಡಲಿಕ್ಕಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ನಿಮ್ಮೆಲ್ಲರ ಆತ್ಮಿಕ ಪ್ರಯೋಜನಕ್ಕಾಗಿ ಸತ್ಯವೇದ ಅಧ್ಯಯನಕ್ಕೆ ಮಾರ್ಗದರ್ಶಿಕೆಗಳು ಎಂಬ ವಿಷಯದಲ್ಲಿ ನೂತನವಾದ ಅಧ್ಯಯನವನ್ನು ಪ್ರಾರಂಭಿಸುತ್ತಾ ಇದ್ದೇವೆ. ನೋಡಿರಿ, ಇದೆಲ್ಲ ತಂದೆಯಾದ ದೇವರ ಮಹಾಕೃಪೆಯಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇಲ್ಲಿಯವರೆಗೂ ನಮ್ಮೊಂದಿಗಿದ್ದು ನಮ್ಮನ್ನು ತನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ಆಧರಿಸಿ, ಸಂತೈಸಿ, ಬಲಪಡಿಸಿ, ಎಚ್ಚರಿಸಿದಂಥ ಇಮ್ಮಾನುವೇಲನಾದ ದೇವರು ಮುಂದೆಯೂ ಹೀಗೆಯೇ ನಮ್ಮನ್ನು ತನ್ನ ಕೃಪಾತಿಶಯದಲ್ಲಿ ಭದ್ರಪಡಿಸಿ ನಡೆಸಲಿ ಎಂಬ ದೀನ ಪ್ರಾರ್ಥನೆಯೊಂದಿಗೆ ಈ ನೂತನ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದುವರಿಯೋಣ. ಪ್ರಿಯರೇ, ಪೀಠಿಕೆಯು ಸತ್ಯವೇದವು ಪ್ರಾಮುಖ್ಯವಾದದ್ದೋ ಎಂಬುದಾಗಿ ಇದೆ. ಸತ್ಯವೇದದ ಮೊದಲನೆಯ ಪುಸ್ತಕದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಈ ಅಧ್ಯಯನಕ್ಕೆ ನಮಗೆ ಬೇಕಾಗುವ ಕೆಲವು ಮಾರ್ಗದರ್ಶಕ ಸಾಲುಗಳನ್ನು ನಾವು ಅರಿತುಕೊಳ್ಳೋಣ. ಜೀವನ ನಡತೆಗಳಿಗೆ ಯಾವ ನಿಜವಾದ ಮಾನದಂಡವಿಲ್ಲದ ಜಗತ್ತಿನಲ್ಲಿ ನಾವು ವಾಸಿಸುತ್ತಿದ್ದೇವೆ. ಹೆಚ್ಚಿನವರಿಂದ ನೀತಿವಂತಿಕೆ ಎಂದು ಕರೆಯಲ್ಪಡುವ ವ್ಯವಸ್ಥೆಯಡಿ ನಾವು ಇದ್ದೇವೆ. ಒಳ್ಳೆಯದೆಂದು ನಮಗೆ ಕಾಣುವುದನ್ನೇ ನಡತೆಯ ಮಾನದಂಡವೆಂದು ಒಪ್ಪಿಕೊಳ್ಳುವ ವ್ಯವಸ್ಥೆ ಇದು. ಮತ್ತು ಇದು ಜಗತ್ತೆಂದರೆ ಏನು ಎಂದು ನಾವು ಭಾವಿಸುವ ವಿಚಾರಗಳಿಗೆ ವಿರುದ್ಧವಾದದ್ದಾಗಿರುತ್ತದೆ. ಉದಾಹರಣೆಗೆ, ಭೌತಿಕ ರೀತಿಯಲ್ಲಿ ವೈಜ್ಞಾನಿಕ ವ್ಯವಸ್ಥೆಯಲ್ಲಿ ಪೂರ್ಣತೆ ಇರುವಂತೆ ಕಾಣುತ್ತದೆ. ನಮ್ಮ ಇಡೀ ವಿಶ್ವವೇ ಸ್ಥಿರವಾದ ನಿಯಮಗಳಿಂದ ಕಟ್ಟಲ್ಪಟ್ಟಿದೆ ಪ್ರಿಯರೇ. ಆದ್ದರಿಂದಲೇ ನಾವು ಚಿಕ್ಕ ಉಪಗ್ರಹಗಳನ್ನು ಗಗನಕ್ಕೆ ಹಾರಿಸಬಹುದಾಗಿದೆ ಮತ್ತು ಉಪಗ್ರಹಗಳನ್ನು ಕಳಿಸುವುದು ಮಾತ್ರವಲ್ಲದೆ ಅವುಗಳ ನಡೆಯನ್ನು ಅತೀ ನಿಖರವಾಗಿ, ಸೂಕ್ಷ್ಮವಾಗಿ ಮುನ್ಸೂಚಿಸಬಹುದಾಗಿದೆ. ಇದು ನಿಖರವಾದ ನಿಯಮಗಳಿಂದ ಸಾಧ್ಯವಾಗಿದೆ ಅಲ್ಲವೇ? ಗಣಿತ, ತಾಂತ್ರಿಕತೆಗಳಂತೆ ನಾವು ವಿಜ್ಞಾನವನ್ನು ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ದೇಹಶಾಸ್ತ್ರ, ಖಗೋಳಶಾಸ್ತ್ರಗಳಾಗಿ ವಿಂಗಡಿಸಿ ಇವೆಲ್ಲವೂ ಬದಲಾಗದ, ನಾವು ಒಪ್ಪಬಹುದಾದ ನಿಯಮಗಳಾಗಿ ನೋಡಬಹುದು. ಪ್ರಿಯರೇ, ನಾವು ಭೌತಿಕ ಕ್ಷೇತ್ರದಿಂದ ಆತ್ಮಿಕ ಕ್ಷೇತ್ರಕ್ಕೆ ಹೋಗುವಾಗ ಅಲ್ಲಿಯೂ ಸ್ಥಿರವಾದ ನಿಯಮಗಳ ಜಗತ್ತನ್ನೇ ಕಾಣುತ್ತೇವೆ. ಆದರೂ ನೈತಿಕವಾಗಿ ನಾವು ನಿಯಮಗಳಿಲ್ಲದೆ ಜೀವಿಸಬಹುದೆಂಬ ಹಾಗೆ ಕಾಣುತ್ತದೆ. ನಮ್ಮ ವಿಚಾರಗಳನ್ನು ನಮ್ಮದೇ ರೀತಿಯಲ್ಲಿ ಅರ್ಥೈಸಿಕೊಂಡು ನಮಗೆ ಸರಿ ಕಂಡಂತೆ ಜೀವಿಸಬಹುದೆಂಬಂತೆ ಕಾಣುತ್ತದೆ. ಆದರೆ ಇದು ಅಸಾಧ್ಯ. ನಾವು ನಿಯಮಗಳಿಲ್ಲದೆ ನೈತಿಕ, ಆತ್ಮಿಕ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಭೌತಿಕ ಸ್ಥಿತಿಯಲ್ಲಿ ನಾವು ನಿಯಮಗಳಿಲ್ಲದೆ ಇರಲಾಗದೆಂಬಂತೆಯೇ ಜೀವಿತಕ್ಕೆ ಒಂದು ನೈತಿಕತೆಯನ್ನು ದೇವರು ನೇಮಿಸಿದ್ದಾನೆ. ಪ್ರಿಯರೇ, ಭೌತಿಕ ನಿಯಮಗಳಿರುವಂತೆಯೇ ಆತ್ಮಿಕ ನಿಯಮಗಳು ಇರುತ್ತವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಏಡ್ಸ್ ರೋಗವು ದೇವರ ಒಂದು ಶಿಕ್ಷೆಯೋ ಎಂಬುದಾಗಿ ಜನರು ನಮ್ಮನ್ನು ಕೇಳುತ್ತಾರೆ. ನಾವದಕ್ಕೆ ಹೀಗೆ ಉತ್ತರಿಸುತ್ತೇವೆ: ಯಕೃತ್ತಿನ ಕಾಯಿಲೆ ಇಲ್ಲವೇ ಬೇರೆ ತೀವ್ರತರದ ರೋಗದಂತೆ ಏಡ್ಸ್ ಕೂಡ ದೇವರ ಶಿಕ್ಷೆಯಾಗಿದೆ. ನೀನು ಜೀವಮಾನವಿಡೀ ಅಮಲು ಪದಾರ್ಥ ಸೇವಿಸುತ್ತಾ ಇರಬೇಕೆಂದರೆ ನಿನಗೆ
ಯಕೃತ್ತಿನ ಕಾಯಿಲೆ ಖಂಡಿತವಾಗಿ ಬರುತ್ತದೆ. ಪ್ರಿಯ ಸ್ನೇಹಿತನೇ, ನೀನು ಜೀವಮಾನವಿಡೀ ಧೂಮಪಾನ ಮಾಡುತ್ತಾ ಇರುವುದಾದರೆ ಶ್ವಾಸಕೋಶದ ಕಾಯಿಲೆ ಖಂಡಿತವಾಗಿ ಬರುತ್ತದೆ. ನೈತಿಕತೆಗಾಗಿ ದೇವರು ಮಾಡಿದ ನಿಯಮಗಳನ್ನು ನೀನು ಮೀರಿದರೆ ಖಂಡಿತವಾಗಿ ನಿನಗೆ ಗುಪ್ತ ರೋಗಗಳು ಇಲ್ಲವೇ ಏಡ್ಸ್ ಬರಬಹುದು. ಬಿತ್ತುವುದು ಕೊಯ್ಯುವುದರ ವಿಚಾರದಲ್ಲಿ ದೇವರು ಸತ್ಯವೇದದಲ್ಲಿ ತಿಳಿಸಿದ ಬದಲಾದ ನಿಯಮವಿದೆ. ನಾವು ಅದನ್ನು ಚೆನ್ನಾಗಿ ತಿಳಿದುಕೊಂಡವರಾಗಬೇಕು ಮತ್ತು ನಮ್ಮ ಜೀವಿತದಲ್ಲಿ ದೇವರ ನಿಯಮಕ್ಕೆ ವಿಧೇಯರಾಗಿ ಜೀವಿಸಬೇಕು. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ಉದಾಹರಣೆ ಕೊಡುತ್ತೇನೆ. ದೇವರು ಗುರುತ್ವಾಕರ್ಷಣದ ನಿಯಮವನ್ನು ಸ್ಥಾಪಿಸಿದ್ದಾನೆ. ಇದನ್ನು ಯಾರೂ ಪ್ರಶ್ನಿಸಲಾರರು. ಅದು ಸ್ಥಿರವಾದ ನಿಯಮವಾಗಿದೆ. ನೀವು ಒಂದು ವೇಳೆ ಅದನ್ನು ನಂಬದಿರಬಹುದು. ಅದು ನಮಗೆ ಇಷ್ಟವಾದದ್ದು ಅಲ್ಲ. ಒಂದು ವೇಳೆ ನೀವು ನಾಸ್ತಿಕರಾಗಿದ್ದು ದೇವರು ಗುರುತ್ವಾಕರ್ಷಣ ಶಕ್ತಿಯನ್ನು ಸ್ಥಾಪಿಸಿದನೆಂಬುದನ್ನೇ ಅಲ್ಲಗಳೆಯಬಹುದು. ಆದರೆ ನಿಮ್ಮ ನಂಬಿಕೆ ಏನೇ ಇದ್ದರೂ ನೀವು ಕಟ್ಟಡದ ಮೇಲಿನಿಂದ ಜಿಗಿದರೆ ನೆಲಕ್ಕೆ ಬೀಳುತ್ತೀರಿ ಎಂಬುದು ಖಂಡಿತ. ಬೇರೆ ಯಾವ ಮಾರ್ಗವೂ ನಿಮಗಿಲ್ಲ. ಪ್ರಿಯ ಸ್ನೇಹಿತನೇ, ನೀನು ಏನು ನಂಬುತ್ತೀ ಎಂಬುದು ಮುಖ್ಯವಲ್ಲ. ಅದು ಬದಲಾಗದ ನಿಯಮವೆಂಬುದೇ ಮುಖ್ಯವಾದದ್ದು. ನೀನು ಅದನ್ನು ಪರೀಕ್ಷಿಸಿದರೆ ಅದರ ಪರಿಣಾಮ ತಿಳಿಯುತ್ತದೆ ಮತ್ತು ಇದು ಯಾವ ಭೌತಿಕ ನಿಯಮದ ವಿಚಾರದಲ್ಲೂ ಸತ್ಯವಾದದ್ದಾಗಿದೆ. ನೈತಿಕ ಮತ್ತು ಆತ್ಮಿಕ ಕ್ಷೇತ್ರಗಳಲ್ಲೂ ಇದು ಸತ್ಯವಾದದ್ದಾಗಿದೆ. ಪ್ರಿಯರೇ, ಜೀವನವನ್ನು ನಾವು ವಿಭಾಗಿಸಿ ನೋಡುವಾಗ ಋಣಾತ್ಮಕ ಪರಿಸ್ಥಿತಿಗಳಿಂದ ವ್ಯತ್ಯಾಸ ಮಾಡಲಾಗದ ಸ್ಥಿರ ನಿಯಮಗಳಿವೆ ಎಂದು ತಿಳಿಯುವಾಗ ಆತ್ಮಿಕ ನೈತಿಕ ಕ್ಷೇತ್ರದಲ್ಲಿ ಇದನ್ನು ಬದಲಾಯಿಸಬಹುದೆಂಬ ಯೋಚನೆ ಸರಿಯಾದದಲ್ಲ. ಆಗ ಈ ವಿಶ್ವವು ಅಸಾಧ್ಯವೆಂಬುದಾಗಿ ಕಾಣುತ್ತದೆ. ಭೌತಿಕವಾದವುಗಳನ್ನು ಸ್ಥಿರ ನಿಯಮಗಳಿಂದ ನಡೆಸುತ್ತಿರುವ ದೇವರೇ ಅದೇ ರೀತಿಯಲ್ಲಿ ನೈತಿಕ ಮತ್ತು ಆತ್ಮಿಕ ನಿಯಮಗಳನ್ನು ನಡೆಸುವನಾಗಿದ್ದಾನೆ. ಹಾಗಾದರೆ ನೈತಿಕತೆಯ ನಿಯಮಗಳು ನಮಗೆ ಎಲ್ಲಿ ಕಾಣಸಿಗುತ್ತವೆ? ಮಾನವನ ನಡತೆಯ ಸ್ಥಿರವಾದ ಮಾದರಿ ಹೇಗೆ ದೊರಕಬಹುದು? ಯಾವುದು ಸರಿ, ಯಾವುದು ತಪ್ಪು ಎಂಬುದನ್ನು ಹೇಗೆ ತಿಳ್ಕೊಳ್ಳಬಹುದು? ನನಗೆ ತಿಳಿದಿರುವ ಒಂದೇ ಒಂದು ಮೂಲವೆಂದರೆ ಅದು ಸತ್ಯವೇದವೇ, ದೇವರ ವಾಕ್ಯವೇ. ಪ್ರಿಯರೇ, ಮೊಟ್ಟ ಮೊದಲನೆಯದಾಗಿ ನಮಗೊಂದು ಪ್ರಶ್ನೆ: ಸತ್ಯವೇದವು ಪ್ರಾಮುಖ್ಯವಾದದ್ದೋ ಅಥವಾ ಸತ್ಯವೇದವು ವಿಶೇಷವಾದದ್ದೋ ಎಂಬುದಾಗಿ. ಪ್ರಿಯರೇ, ಎಲ್ಲ ಬರೆಯಲ್ಪಟ್ಟ ಗ್ರಂಥಗಳಲ್ಲಿ ಸತ್ಯವೇದವು ಅತಿ ಹೆಚ್ಚು ಖಂಡಿಸಲ್ಪಟ್ಟಿದೆ. ಆದರೂ ಲೋಕಾದ್ಯಂತ ಕೋಟಿ ಕೋಟಿ ಜನರ ಅಗತ್ಯತೆಗಳನ್ನು ಅದು ಸಂಧಿಸಿದೆ. ಸಾವಿರಾರು ವರ್ಷಗಳು ಕಳೆದರೂ ಅದು ತನ್ನ ಕಾರ್ಯ ಮಾಡುತ್ತಲೇ ಇದೆ. ಈ ಥರದ ಮಾನವ ಜನಾಂಗದ ಮೇಲೆ ಇಷ್ಟೊಂದು ಪ್ರಭಾವ ಬೀರಿದ ಈ ಗ್ರಂಥವು ಜನರೆಲ್ಲರ ಗಂಭೀರ ಚಿಂತನೆಗೆ ಯೋಗ್ಯವಾದದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಮಹಾನ್ ವ್ಯಕ್ತಿಯಾಗಿರುವ ಸರ್ ವಾಲ್ಟರ್ ಸ್ಕಾಟ್ರವರು ಮರಣಶಯ್ಯೆಯಲ್ಲಿರುವಾಗ ಲಾಕ್ಹಾರ್ಟ್ ಎಂಬವರನ್ನು ಒಂದು ಪುಸ್ತಕ ಓದಬೇಕೆಂದು ಹೇಳಿದರು. ಅವರ ಗ್ರಂಥ ಭಂಡಾರದ ಪರಿಚಯವಿದ್ದು ಗಲಿಬಿಲಿಗೊಂಡಂಥ ಲಾಕ್ಹಾರ್ಟ್ ಅವರು, ನಾನು ಯಾವ ಪುಸ್ತಕ ಓದಲಿ ಎಂದು ಕೇಳಿದರು. ಆಗ ಅವರು, ಈ ಪ್ರಶ್ನೆ ಯಾಕೆ ಕೇಳುತ್ತೀ? ಒಂದೇ ಪುಸ್ತಕವಿರುವುದು, ಅದು ಸತ್ಯವೇದ, ಅದನ್ನು ತಾ ಎಂದು ಹೇಳಿದರು. ಪ್ರಿಯರೇ, ಮರಣ ಸಮೀಪಿಸುವವನಿಗೆ ಓದತಕ್ಕ ಒಂದೇ ಪುಸ್ತಕ ಸತ್ಯವೇದವಾಗಿದೆ. ಹಾಗೆಯೇ ಜೀವಿಸುತ್ತಿರುವ ಪ್ರತಿ ಮಾನವನಿಗೂ ಬೇಕಾದ ಪುಸ್ತಕ ಅದಾಗಿದೆ. ಅನೇಕರು ತಮ್ಮ ಜೀವಿತ ಅಂತ್ಯವಾಗುತ್ತಿರುವವರೆಗೆ ಇಲ್ಲವೇ ದೊಡ್ಡ ಗಂಡಾಂತರ ಎದುರಾಗುವವರೆಗೆ ಇದರ ಕುರಿತಾಗಿ ಯೋಚಿಸುವುದಿಲ್ಲ. ಇಂತಹ ಸನ್ನಿವೇಶಗಳಲ್ಲಿ ಆದರಣೆ ಕೊಡುವ ಪುಸ್ತಕ ಇದಾಗಿದೆ ಎಂಬುದು ಸತ್ಯವಾದರೂ, ಪ್ರಿಯ ಮಿತ್ರನೇ, ನಿನಗೆ ಪೂರ್ಣ ಜೀವನ ನಡೆಸಲು ಬೇಕಾದ ಸಹಕಾರಿಯೂ ಇದೇ ಆಗಿದೆ. ಪ್ರಸ್ತುತದಲ್ಲಿ ಜೀವನವನ್ನೆದುರಿಸಲು ಅದು ನಿನಗೆ ಅಗತ್ಯ. ಈ ಲೋಕದಲ್ಲಿ ನಿನಗೆ ದಾರಿ ತೋರಿಸಿ ಮುಂದಣ ಜೀವಿತಕ್ಕೆ ನಡೆಸುವ ಪುಸ್ತಕ ಇದೊಂದೇ. ಜೀವಿತದ
ಸಂದಿಗ್ಧ ಸ್ಥಿತಿಗತಿಗಳನ್ನು ಎದುರಿಸಲಿಕ್ಕೂ ಬರುವ ಆಘಾತಗಳನ್ನು ಸಹಿಸಿಕೊಳ್ಳಲಿಕ್ಕೂ ಅದು ನಮಗೆ ಸಹಾಯ ಮಾಡುತ್ತದೆ. ಸತ್ಯವೇದವು ಬೇರೆಲ್ಲ ಗ್ರಂಥಗಳಿಗಿಂತ ಭಿನ್ನವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಮ್ಮ ಜೀವಿತಕ್ಕೆ ವಿಶೇಷ ಪ್ರಭಾವವನ್ನು ಈ ಗ್ರಂಥದಿಂದ ಹೊಂದಿ ಲೋಕದ ಮೇಲೆ ಪ್ರಭಾವ ಬೀರಿದವರು ಅನೇಕ ಮಂದಿ ಇದ್ದಾರೆನ್ನುವುದು ತಿಳಿದ ವಿಚಾರ. ಇಂತಹ ಮಹಾನ್ ವ್ಯಕ್ತಿಗಳ ಕೆಲವು ಮಾತುಗಳನ್ನು ನಿಮ್ಮೆದುರಿಗೆ ಇಡುತ್ತೇನೆ. ಆಫ್ರಿಕಾದಿಂದ ರಾಜಕುಮಾರನೊಬ್ಬನು ಇಂಗ್ಲೆಂಡಿಗೆ ಬಂದು ವಿಕ್ಟೋರಿಯಾ ರಾಣಿಯನ್ನು ಒಮ್ಮೆ ಭೇಟಿ ಮಾಡಿದನು. ಅವನು ಒಂದು ಪ್ರಾಮುಖ್ಯ ಪ್ರಶ್ನೆ ಕೇಳಿದನು. ಇಂಗ್ಲೆಂಡ್ ದೇಶದ ಶ್ರೇಷ್ಠತೆಯ ಒಳಗುಟ್ಟೇನು ಎಂಬುದಾಗಿ. ಆಗ ರಾಣಿಯವರು ಅಂದವಾಗಿ ರಕ್ಷಾ ಕವಚ ಹಾಕಿದ್ದ ಸತ್ಯವೇದದ ಪ್ರತಿಯೊಂದನ್ನು ಅವನಿಗೆ ಬಹುಮಾನವಾಗಿ ಕೊಡುತ್ತಾ ಹೇಳಿದರು. ಏನೆಂದರೆ, ಇಂಗ್ಲೆಂಡ್ ದೇಶದ ಶ್ರೇಷ್ಠತೆಯ ಒಳಗುಟ್ಟು ಇದೇ ಆಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂಗ್ಲೆಂಡ್ ದೇಶವು ದೇವರ ವಾಕ್ಯದಿಂದ ದೂರ ಹೋಗುತ್ತಾ ಬಂದಂತೆ ಅದು 2ನೇ 3ನೇ ಸ್ಥಾನಕ್ಕಿಳಿದಿದೆ ಎಂದು ನನ್ನ ಅನಿಸಿಕೆ. ಪ್ರೀತಿಯುಳ್ಳ ದೇವಜನರೇ, ಇಂಗ್ಲೆಂಡ್ ದೇಶ ಕಂಡ ಅತಿ ಶ್ರೇಷ್ಠ ನ್ಯಾಯಶಾಲಿಯಾಗಿದ್ದ ಮುಖ್ಯಮಂತ್ರಿ ಗ್ಲಾಡ್ಸ್ಟನ್ ಹೇಳಿದ್ದರು, ಈ ದಿನಗಳ ಪ್ರಶ್ನೆಗಳ ಕುರಿತು ಕೇಳುತ್ತೀರೋ? ಒಂದೇ ಒಂದು ಪ್ರಶ್ನೆ ಇದೆ, ಅದು ಸುವಾರ್ತೆಯದ್ದೇ. ಅದು ಎಲ್ಲವನ್ನು ಸರಿ ಮಾಡಬಲ್ಲದು, ಮಾಡುತ್ತದೆ ಕೂಡ. ಇಂಗ್ಲೆಂಡಿನಲ್ಲಿ ಉನ್ನತ ಅಧಿಕಾರದಲ್ಲಿದ್ದವರೆಲ್ಲರೂ ಕ್ರೈಸ್ತರಾಗಿದ್ದಾರೆಂಬುದಕ್ಕೆ ನಾನು ಸಂತೋಷಪಡುತ್ತೇನೆ. ನಾನು 58 ವರ್ಷ ಸಾರ್ವಜನಿಕ ಅಧಿಕಾರಗಳಲ್ಲಿದ್ದೆ. ಅದರಲ್ಲಿ 11 ವರ್ಷ ಸರಕಾರದ ಮಂತ್ರಿಮಂಡಲದಲ್ಲಿದ್ದೆ ಮತ್ತು ಈ ದೀರ್ಘವಾದ 47 ವರ್ಷಗಳಲ್ಲಿ ಆಗಿನ ಶತಮಾನದ ಶ್ರೇಷ್ಠ 60 ಮಂದಿಯೊಂದಿಗೆ ಸಂಪರ್ಕದಲ್ಲಿದ್ದೆ. ಅದರಲ್ಲಿ 5 ಮಂದಿ ಬಿಟ್ಟು ಉಳಿದವರೆಲ್ಲರೂ ಕ್ರೈಸ್ತರಾಗಿದ್ದರು. ಈ ದಿನಗಳಲ್ಲಿ ನಮ್ಮೆದುರಿಗಿರುವ ಲೋಕದ ಸಮಸ್ಯೆಗಳ ಕಾರಣವೆಂದರೆ ಉನ್ನತ ಸ್ಥಾನಗಳಲ್ಲಿ ದೇವರ ವಾಕ್ಯವನ್ನು ತಿಳಿದ ಕ್ರೈಸ್ತರಿಲ್ಲದಿರುವುದೇ ಆಗಿದೆ ಎಂಬುದಾಗಿ. ಎಷ್ಟೊಂದು ಸತ್ಯವಾಗಿದೆಯಲ್ಲವೇ? ಪ್ರೀತಿಯುಳ್ಳ ದೇವಜನರೇ, 18ನೇ ಶತಮಾನದ ಶ್ರೇಷ್ಠ ವಿಜ್ಞಾನಿಯಾಗಿದ್ದ ಮೈಕಲ್ ಫೆರಡೆ ಅವರು ಹೀಗೆ ಹೇಳಿದ್ದರು, ಮಾರ್ಗದರ್ಶನಕ್ಕಾಗಿ ದೇವರ ಈ ಅದ್ಭುತವಾದ ಪುಸ್ತಕವಿರುವಾಗ ಜನರು ಯಾಕೆ ದಾರಿ ತಪ್ಪುತ್ತಾರೆ? ಅದಕ್ಕಿಂತ ಹಿಂದಿನ ಶತಮಾನದ ವಿಜ್ಞಾನಿಯಾದ ಸರ್ ಐಸಕ್ ನ್ಯೂಟನ್ ಹೇಳಿದ್ದಾರೆ. ಏನೆಂದರೆ, ಸತ್ಯವೇದವು ಸತ್ಯವಾಗಿರುವುದಾದರೆ ಜನರು ತಾಸಿಗೆ 50 ಮೈಲು ವೇಗದಲ್ಲಿ ಸಂಚರಿಸುವ ಕಾಲ ಬರುತ್ತದೆ ಎಂದು. ಫ್ರೆಂಚ್ ವಿಮರ್ಶಕನಾದ ವೋಲ್ಟೇರ್ ಹೀಗೆ ಹೇಳಿದ್ದಾನೆ. ಏನೆಂದರೆ, ಈ ಮಾತು ಮುಂತಿಳಿಸಿದ ನ್ಯೂಟನ್ ಬಹುಶಃ ಭ್ರಮಾಧೀನನಾಗಿರಬಹುದು. ಸತ್ಯವೇದ ಅಧ್ಯಯನ ಮಾಡಿದ ವೈಜ್ಞಾನಿಕ ಬುದ್ಧಿಗೆ ಹೀಗೆಯೇ ಆಗುವುದು ಎಂದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಂದು ದೇಶದ ಹಿಂದಿನ ಕೆಲವು ನಾಯಕರು ಸತ್ಯವೇದದ ಕುರಿತಾಗಿ ಹೇಳಿದ್ದ ಮಾತುಗಳನ್ನು ನಾವು ನೋಡೋಣ. ಜಾನ್ ಆಡಮ್ ಎಂಬವರು ಹೇಳಿದ್ದಾರೆ, ನನ್ನ ಬಿಡುವಿಲ್ಲದ ಜೀವಿತದಲ್ಲಿ ನನ್ನ ಶಕ್ತಿಗೆ ಸಾಧ್ಯವಾಗುವಷ್ಟು ಗ್ರಂಥಗಳನ್ನು ನಾನು ಪರೀಕ್ಷಿಸಿದ್ದೇನೆ. ನನ್ನ ತೀರ್ಮಾನವೇನೆಂದರೆ, ಸತ್ಯವೇದವು ಪ್ರಪಂಚದ ಅತ್ಯುತ್ತಮ ಪುಸ್ತಕವಾಗಿದೆ. ನಾನು ನೋಡಿದ ಎಲ್ಲ ಗ್ರಂಥಗಳಿಗಿಂತ ಹೆಚ್ಚಿನ ತತ್ವಶಾಸ್ತ್ರ ಇದರಲ್ಲಿದೆ. ನನಗೆ ತಿಳಿಯಲಾಗದ್ದನ್ನು ನಾನು ಮುಂದಣ ಅಧ್ಯಯನಕ್ಕಾಗಿ ಬದಿಗಿರಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ಜಾನ್ ಕ್ವಿನ್ಸಿ ಆಡಮ್ಸ್ ಹೇಳಿದ್ದಾರೆ, ನಾನು ಲೋಕದ ಮನುಷ್ಯನಾಗಿ ಲೋಕದ ಮನುಷ್ಯರಿಗೆ ಹೇಳುತ್ತೇನೆ, ವಾಕ್ಯವನ್ನು ಹುಡುಕಿರಿ ಎಂದು. ಎಲ್ಲ ಕಾಲಗಳನ್ನು ಮಾನವನ ಎಲ್ಲ ಪರಿಸ್ಥಿತಿಗಳಲ್ಲೂ ಓದಬೇಕಾದ ಒಂದೇ ಶ್ರೇಷ್ಠ ಪುಸ್ತಕ ಸತ್ಯವೇದವಾಗಿದೆ. ಒಂದೆರಡು ಸಲ ಓದಿ ಬದಿಗಿರಿಸುವುದಲ್ಲ, ಪ್ರತಿದಿನವೂ ಸ್ವಲ್ಪ ಸ್ವಲ್ಪವಾಗಿ ಓದತಕ್ಕದಾಗಿದೆ. ಒಂದು ವೇಳೆ ಯಾರಾದರೂ ಹೇಳಬಹುದು, ಆಗ ಅಂತಹ ದೊಡ್ಡ ಸಮಸ್ಯೆಗಳು ಇರಲಿಲ್ಲವೆಂದು. ಆದರೆ ಆ ಸಮಸ್ಯೆಗಳೆಲ್ಲ ಆಗಿನ ಪರಿಸ್ಥಿತಿಗೆ ಗಂಭೀರವಾದವುಗಳೇ ಆಗಿದ್ದವು. ಹಲವು ಪಾಶ್ಚಾತ್ಯ ದೇಶಗಳು ಸತ್ಯವೇದದಿಂದ ದೂರ ಸರಿದಿದೆ. ನಾವು ದೂರ ಹೋದ ಹಾಗೆ ನಮ್ಮ ಸಮಸ್ಯೆಗಳು ದೊಡ್ಡದಾಗುತ್ತಾ ಹೋಗುತ್ತವೆ. ಪ್ರಿಯರೇ, ನಮ್ಮ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲವೆಂದು ಈಗಿನ ಅಧಿಕಾರದಲ್ಲಿರುವವರು ಹೇಳುತ್ತಾರೆ. ಆದ್ದರಿಂದಲೇ ನಾವು
ಸತ್ಯವೇದವನ್ನು ಪೂರ್ಣವಾಗಿ ಕಲಿಸುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಇದು ಮಾತ್ರವೇ ಪರಿಹಾರವೆಂದು ನಾವು ನಂಬುತ್ತೇವೆ. ಮತ್ತು ಮಿತ್ರರೇ, ನಾವು ಯಥಾರ್ಥವಾಗಿ ಸತ್ಯವೇದ ಅಧ್ಯಯನದ ಕಡೆಗೆ ತಿರುಗಿಕೊಳ್ಳೋಣ. ಪ್ರಿಯರೇ, ರಾಷ್ಟ್ರಾಧ್ಯಕ್ಷರಾಗಿದ್ದ ಥಾಮಸ್ ಜೆಫರ್ಸನ್ ಹೇಳಿದ್ದಾರೆ, ಸತ್ಯವೇದವನ್ನು ಪೂರ್ಣ ಮನಸ್ಸಿನಿಂದ ಅಧ್ಯಯನ ಮಾಡಿದರೆ ಜನರು ಒಳ್ಳೆಯ ನಾಗರಿಕರು, ಉತ್ತಮ ಗಂಡಂದಿರು, ತಂದೆಯಂದಿರು ಆಗಬಹುದು. ನಮ್ಮ ಊರುಗಳನ್ನು ಸುಡುವ ಜನರು, ವಿವಾಹ ವಿಚ್ಛೇದನ ಹೆಚ್ಚಾಗುತ್ತಿರುವ ಈ ಕಾಲದಲ್ಲಿ ಜನರು ಇದನ್ನು ಯೋಚಿಸಬೇಕಾಗಿದೆ. ಡ್ಯಾನಿಯಲ್ ವೆಬ್ಸ್ಟರ್ ರವರು ಹೀಗೆ ಹೇಳಿದ್ದಾರೆ, ನನ್ನ ಈ ರೀತಿ ಯೋಚನೆಗಳಲ್ಲಿ ಶ್ಲಾಘನೆಗೆ ತಕ್ಕದ್ದೇನಾದರೂ ಇರುವುದಾದರೆ ಅದು ನನ್ನಲ್ಲಿ ಚಿಕ್ಕಂದಿನಲ್ಲೇ ಸತ್ಯವೇದದ ಕಡೆಗೆ ಆಸಕ್ತಿ ಹುಟ್ಟಿಸಿದ ನನ್ನ ಹೆತ್ತವರಿಗೆ ಸಲ್ಲಬೇಕಾಗಿದೆ ಎಂಬುದಾಗಿ. ಪ್ರಿಯ ಕ್ರೈಸ್ತ ಹೆತ್ತವರೇ, ನೀವು ಏನಾಗಿದ್ದೀರಿ? ನೀವು ನಿಮ್ಮ ಮನೆಯಲ್ಲಿ ಒಬ್ಬ ಡ್ಯಾನಿಯಲ್ ವೆಬ್ಸ್ಟರನನ್ನು ರೂಪಿಸುತ್ತಿದ್ದೀರೋ, ಇಲ್ಲವೇ ಒಬ್ಬ ದಂಗೆಕೋರನನ್ನು? ಡ್ಯಾನಿಯಲ್ ವೆಬ್ಸ್ಟರ್ ಅವರು ಹೀಗೆ ಕೂಡ ಹೇಳಿದ್ದಾರೆ, ಏನೆಂದರೆ, ನಾನು ಸತ್ಯವೇದವನ್ನು ಅನೇಕ ಬಾರಿ ಓದಿದ್ದೇನೆ. ಈಗ ನಾನು ಅದನ್ನು ವರ್ಷಕ್ಕೊಂದಾವರ್ತಿ ಓದುತ್ತೇನೆ. ಎಲ್ಲ ನ್ಯಾಯವಾದಿಗಳಿಗೂ ಉನ್ನತ ಸ್ಥಾನದಲ್ಲಿರುವವರಿಗೂ ಅದು ಮಾರ್ಗದರ್ಶಿಯಾಗಿದೆ. ಆದರೆ ಅದರಲ್ಲಿ ನಡತೆ ಯೋಚನೆಗಳಿಗೆ ಉತ್ತಮ ನಿದರ್ಶನ ಪಡೆಯದವರು ನಿರ್ಭಾಗ್ಯರೇ ಸರಿ. ಪ್ರೀತಿಯುಳ್ಳ ದೇವಜನರೇ, ಹೆನ್ರಿ ವಾನ್ ಡೈಕ್ ಎಂಬವರು ಹೇಳುತ್ತಾರೆ, ಪೂರ್ವ ದೇಶದಲ್ಲಿ ಹುಟ್ಟಿ ಪೂರ್ವ ವಿಚಾರ ಉದಾಹರಣೆಗಳನ್ನು ಒಳಗೊಂಡ ಸತ್ಯವೇದವು ಲೋಕದವರೆಲ್ಲರಿಗೂ ಪರಿಚಿತವಾಗಿ ಹೋಗಿದೆ. ಪ್ರತಿಯೊಂದು ದೇಶಕ್ಕೂ ಅದು ಪ್ರವೇಶಿಸುತ್ತಾ ಇದೆ. ಮಾನವನ ಹೃದಯದೊಂದಿಗೆ ಸಾವಿರಾರು ಭಾಷೆಗಳ ಮೂಲಕ ಅದು ಮಾತನಾಡುತ್ತದೆ. ಅರಮನೆಗೆ ಪ್ರವೇಶಿಸಿ ರಾಜನು ಮಹೋನ್ನತ ಸೇವಕನೆಂಬುದನ್ನು ನೆನಪಿಸುತ್ತದೆ. ಬಡವನ ಮನೆಗೆ ಬಂದು ಅವನು ದೇವರ ಮಗನೆಂದೂ ಹೇಳುತ್ತದೆ. ಮಕ್ಕಳು ಅಚ್ಚರಿ ಆಸಕ್ತಿಗಳಿಂದ ಅದರ ಕಥೆಗಳನ್ನು ಕೇಳುತ್ತಾರೆ. ಜ್ಞಾನಿಗಳು ಜೀವನದ ಮೌಲ್ಯಗಳಿಗಾಗಿ ಅದರ ಸಾಮ್ಯಗಳನ್ನು ಯೋಚಿಸುತ್ತಾರೆ. ಗಂಡಾಂತರ ಕಾಲದಲ್ಲಿ ಸಮಾಧಾನದ ಮಾತು ಅದರಲ್ಲಿದೆ. ಅಪಾಯ ಕಾಲದಲ್ಲಿ ಆದರಣೆಯ ಮಾತಿದೆ. ಕತ್ತಲೆಯಲ್ಲಿ ಬೆಳಕಿನ ಕಿರಣವಾಗಿದೆ. ಅದರ ಬುದ್ಧಿ ಮಾತುಗಳು ಜನ ಸಮೂಹದಲ್ಲಿ ಹೇಳಲ್ಪಡುತ್ತವೆ. ಒಂಟಿಯಾಗಿರುವವನ ಕಿವಿಗೆ ಬುದ್ಧಿ ಮಾತಾಗಿದೆ. ದುಷ್ಟರು, ಅಹಂಕಾರಿಗಳು ಅದರ ಗದರಿಕೆಗಳಿಗೆ ನಡುಗುತ್ತಾರೆ. ಆದರೆ ಗಾಯಗೊಂಡವನಿಗೂ ಪಶ್ಚಾತ್ತಾಪ ಪಡುವವನಿಗೂ ಮೃದು ವಚನ ದೊರಕುತ್ತದೆ. ಅರಣ್ಯ ಏಕಾಂಕಿ ಸ್ಥಳಗಳು ಹರ್ಷ ಹೊಂದುತ್ತವೆ. ಅದರ ಓದಿ ಹಳತಾದ ಪುಟಗಳಿಂದ ಬಿಸಿ ದೊರಕುತ್ತದೆ. ಪ್ರಿಯರೇ, ನಮ್ಮ ಪ್ರಿಯ ಕನಸುಗಳಿಗೆ ಅದು ಸಮೀಪವಾಗಿದೆ. ಅದರ ಮಾತುಗಳಲ್ಲಿ ಪ್ರೀತಿ, ಸ್ನೇಹ, ಅನುಕಂಪ, ಭಕ್ತಿ, ನಿರೀಕ್ಷೆಗಳು ಅದರ ಮಾಲೆಯಾಗಿ ಪೋಣಿಸಲ್ಪಟ್ಟಿವೆ. ಅದರಿಂದ ಧೂಪ, ರಕ್ತಬೋಳಗಳ ಸುವಾಸನೆ ಹೊರಡುತ್ತದೆ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತಾದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತಾದೂ ಆಗಿದೆ ಎಂಬುದಾಗಿ. ಅದೇ ರೀತಿ ಆಮೋಸನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಸತ್ಯವೇದದ ಪ್ರಾಮುಖ್ಯತೆಯನ್ನು ಕುರಿತು ಕೇಳಿಸಿಕೊಂಡಿದ್ದೇವೆ. ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಸತ್ಯವೇದದ ಕುರಿತು ಹೇಳಿರುವುದನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅವರು ತಮ್ಮ ಜೀವಿತಗಳಲ್ಲಿ ಸತ್ಯವೇದಕ್ಕೆ ಮೊದಲ ಸ್ಥಾನವನ್ನು ನೀಡಿದ್ದರು. ಹಾಗೆ ಮಾಡಿದ್ದರಿಂದಲೇ ಅವರು ಜ್ಞಾನವನ್ನು, ಅಭಿವೃದ್ಧಿಯನ್ನು ಹಾಗೂ ತಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡರು. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸತ್ಯವೇದವನ್ನು ಯಾವ ಸ್ಥಾನದಲ್ಲಿಟ್ಟಿರುವೆವು? ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 27 ಮತ್ತು 28ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು
ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು, ಹಾಗನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರೇ ಧನ್ಯರು ಅಂದನು ಎಂಬುದಾಗಿ. ಪ್ರಿಯರೇ, ಒಂದು ವೇಳೆ ಇಲ್ಲಿಯವರೆಗೆ ನಾವು ಸತ್ಯವೇದಕ್ಕೆ ಪ್ರಥಮ ಸ್ಥಾನವನ್ನು ಕೊಡದೇ ಹೋಗಿದ್ದರೆ, ಇಂದಿನಿಂದ ಸತ್ಯವೇದವನ್ನು ಗೌರವಿಸೋಣ, ಅದನ್ನು ಪ್ರೀತಿಸೋಣ, ನಮ್ಮ ಜೀವಿತದಲ್ಲಿ ಅದಕ್ಕೆ ಪ್ರಥಮ ಸ್ಥಾನವನ್ನು ಕೊಡೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಮಹಾಕೃಪೆಯಿಂದ ನಿನ್ನ ವಾಕ್ಯಕ್ಕೆ ನಾವು ಯಾವ ಸ್ಥಾನವನ್ನು ಕೊಡಬೇಕು ಎಂಬುದಾಗಿ ನಮಗೆ ಇವತ್ತು ನೀನು ಕಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಜೀವವುಳ್ಳ ವಾಕ್ಯವು ಏನಾಗಿದೆ ಎಂಬುದಾಗಿ ನಾವು ತಿಳಿದುಕೊಂಡೆವು. ನಾವು ಅದನ್ನು ಪ್ರೀತಿಸಿ ಅಂಗೀಕರಿಸಿ ಅದಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು. ಪ್ರತಿಯೊಬ್ಬರಿಗೂ ನಿನ್ನ ವಾಕ್ಯವನ್ನು ಕಳುಹಿಸಿಕೊಡು ಸ್ವಾಮಿ. ಆ ವಾಕ್ಯದ ಮೂಲಕವಾಗಿ ಆದರಣೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿದವರಾಗಿ ನಿನ್ನ ಭಯಭಕ್ತಿಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ. ವೀಕ್ಷಕರೇ, ದೇವರು ಕೊಟ್ಟಂಥ ಸತ್ಯವಾಕ್ಯಗಳಿಗೆ ವಿಧೇಯರಾಗಿರೋಣ. ಇಂದು ನೀವು ತಿಳಿದುಕೊಂಡ ಆತ್ಮೀಕ ಸತ್ಯಗಳನ್ನು ನಮಗೆ ಕರೆ ಮಾಡಿ ತಿಳಿಯಪಡಿಸಿರಿ. ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.